ಹಾಯ್ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬನ್ನಿ ಏನಕ್ಕೆ ಅಂತ ಹೇಳ್ತೀನಿ. ನನ್ನ ಕೈಯಲ್ಲಿ ಇರೋದು ಐಸ್ ಕ್ಯೂಬ್ಸು. ನಾನು ಬಿಫೋರ್ ಯಾವುದೇ ಫಂಕ್ಷನ್ಗೆ ಹೋಗೋಕೆ ಮುಂಚೆನೂ ನಾನು ಐಸ್ ಕ್ಯೂಬ್ ಫೇಸ್ಗೆ ಹಾಕ್ಕೊಂಡೆ ನೆಕ್ಸ್ಟ್ ಮೇಕಪ್ ಹಾಕ್ತೀನಿ. ಬಿಕಾಸ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಫ್ರೆಶ್ ಆಗು ಕಾಣಿಸುತ್ತೆ. ಫಸ್ಟ್ ನನ್ನ ಫೇಸ್ಗೆ ಒಂದು ಮಾಯಿಶ್ಚರೈಸರ್ ಹಾಕ್ತೀನಿ ಸೊ ದಟ್ ನನ್ನ ಫೇಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನನ್ನ ಫೇಸ್ಗೆ ಸೂಟ್ ಆಗೋ ಫೌಂಡೇಶನ್ ಹಾಕ್ಕೊಂತೀನಿ. ಯಾವಾಗಲೂ ನಿಮ್ಮ ಫೇಸ್ ಶೇಡ್ ಯಾವುದು ಅಂತ ನೋಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಒಂದು ಕಾಂಪ್ಯಾಕ್ಟ್ ಪೌಡರ್ ತಗೊಳ್ಳಿ. ಅದು ಕೂಡ ನಿಮ್ಮ ಫೇಸ್ ಶೇಡ್ಗೆ ಸೂಟ್ ಆಗೋ ಥರನೇ ತಗೊಳ್ಳಿ. ನೆಕ್ಸ್ಟ್ ಐ ಶ್ಯಾಡೋ. ನಾನು ಇವತ್ತು ಲೈಟ್ ಪಿಂಕ್ ಶೇಡ್ ತಗೊತಾ ಇದ್ದೀನಿ. ಇವತ್ತು ನನ್ನ ಡ್ರೆಸ್ ಮ್ಯಾಚ್ ಆಗಲಿ ಅಂತಾನೆ ಪಿಂಕ್ ಐ ಶ್ಯಾಡೋ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಗ್ಲಿಟರ್ ಹಾಕೊತೀನಿ ಸೊ ದಟ್ ಶೈನಿಂಗ್ ಆಗಿ ಕಾಣಿಸ್ಲಿ ಅಂತ. ಲಾಸ್ಟ್ ಆಗಿ ಐಲೈನರು, ಇದು ನನ್ನ ಫೇವ್ರೆಟು. ಸೊ ಇವಾಗ ಬನ್ನಿ ಹೇರ್ ಸೆಟ್ ಮಾಡೋಣ. ಅವಾಗಿಂದ ಅದು ಇದು ಅಂತ ಹೇಳ್ತಾ ಇದ್ದೀನಿ, ಬಟ್ ಯಾಕೆ ರೆಡಿ ಆಗ್ತಿದ್ದೀನಿ ಅಂತ ಇನ್ನೂ ಹೇಳಿಲ್ಲಲ್ಲ. ಬನ್ನಿ ಈಗ ಹೇಳ್ತೀನಿ. ಇವತ್ತು ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಆಗ್ತಾ ಇದ್ದೀನಿ. ನಾವು ಬಂದು 2016 ಬ್ಯಾಚು. ಸೊ ಇವತ್ತಿಗೆ 10 ಇಯರ್ಸ್ ಆಗ್ತಾ ಇದೆ. 10 ಇಯರ್ಸ್ ಬಿಟ್ಟು ನಮ್ಮ ಫ್ರೆಂಡ್ಸ್ನೆಲ್ಲ ನೋಡಕ್ ಹೋಗ್ತಿದ್ದೀನಿ. ತುಂಬ ಎಕ್ಸಾಕ್ಟ್ ಆಗಿದೆ, ಖುಷಿ ಆಗ್ತಿದೆ. ಯಾವಾಗಪ್ಪ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸೊ ಫೈನಲಿ ರೆಡಿ ಆದೆ. ಬನ್ನಿ ಬೇಗ ಹೋಗೋಣ. ಇವತ್ತಿನ ಮೀಟ್ ಬಂದು ಬೆಂಗಳೂರಿನ ಗರುಡ ಮಾಲಲ್ಲಿ. ಬನ್ನಿ. ಲುಲು ಮಾಲ್ನ ರೀಚ್ ಆದೆ. ಇನ್ನೂ 10 o'clockಗೆ ಇನ್ನೂ 10 ಮಿನಿಟ್ಸ್ ಇದೆ. ನಾನು ರೀಚ್ ಆದೆ. ಇನ್ನೂ ಯಾರೂ ಬಂದಿಲ್ಲ. ಬಂದಮೇಲೆ ಮೀಟ್ ಮಾಡಿಸ್ತೀನಿ. ಬನ್ನಿ. ಇವತ್ತು ಆಲ್ಮೋಸ್ಟ್ 10 ಇಯರ್ಸ್ ಬಿಟ್ಟು ಮೀಟ್ ಆಗ್ತಿದ್ದೀವಿ. ಅವ್ರು ಹೆಂಗೆ ಆ ಕಾನ್ವರ್ಸೇಷನ್ ಇರುತ್ತೋ, ಫಸ್ಟ್ ರಿಯಾಕ್ಷನ್ ಏನಿರುತ್ತೋ ಬನ್ನಿ ತೋರಿಸ್ತೀನಿ. ಹೇಗಿದ್ಯಾ? ತುಂಬಾ ದಿನ ಆಯ್ತು ನೋಡಿ ಅಲ್ವಾ? 10 years, almost 10 years ಆಯ್ತು. ನಾವು ಹೆಂಗೆ ಹೇಳೋದು, ಹೆಂಗೆ ಏನ್ ಮಾತಾಡೋದು ಗೊತ್ತಿಲ್ಲ, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನೋಡಿನ ಫುಲ್ ಖುಷಿ ಆಗೋಗ್ಬಿಟ್ಟಿದೆ. ಕೊನೆಗೂ ಅನ್ಕೊಂಡಿದ್ದು ಫೈನಲಿ ಮೀಟ್. ಎಷ್ಟು 15 days ಇಂದ ಯೋಚನೆ ಮಾಡಿ 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 ಲಾಸ್ಟ್ ಫೈನಲಿ ಮೀಟ್ ಆಗಿದೀವಿ. ತಿಂದಾ? ನೀನು? ನಾನ್ ತಿಂದಿಲ್ಲ. ಹೇಳಿದ್ರೆ ಪ್ಯಾಕ್ ಮಾಡ್ಕೊಂಡು ಬರ್ತಿದ್ದಲ್ಲ. ಖುಷಿಗೆ ಹೊಟ್ಟೆ ತುಂಬೋಯ್ತು. ಇಲ್ಲೇ ಮನೆ ಹೋಗಿ ಬರೋಣ. ಇಲ್ಲ, ಇನ್ನೂ ಬರ್ತಾರೇನೋ, ನೋಡೋಣ. ಇಂಟ್ರಡ್ಯೂಸಿಂಗ್ ಮೈ ಫ್ರೆಂಡ್ ಪ್ರೀತಿ, ಮೈ ಸ್ಕೂಲ್ ಫ್ರೆಂಡ್. ಮಾತಾಡಕ್ಕೆ ತುಂಬಾ ಕತೆಗಳಿದೆ. ಇವತ್ತಿನ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಎಲ್ಲ ಒಂದೇ ಸತಿ ಬಿದ್ದೋಗ್ಬೇಡ ಕೆಳಗಡೆ. ಮನ್ಯಾಗ ಬಿದ್ದೋಗ್ ನಿನ್ನ ಹಿಡ್ಕೊಂತೀನಿ. ನಾನಲ್ಲ ಪೂರ್ಣ, ನೀನ್ ಬಿದ್ದೋಗ್ಬೇಡ ಅಂತ ಕೈ ಬಿಟ್ಟು. ಇವಾಗೆಲ್ಲ ಸರ್ಚ್ ಮಾಡ್ತಾ ಇದೀವಿ ಏನ್ ತಿನ್ಬೇಕು ಅಂತ. ಎಲ್ಲ ಓಪನ್ ಅಲ್ಲಿ ಇಲ್ಲ, ಕ್ಲೋಸ್ ಅಲ್ಲಿ. ಹಲೋ. ಇನ್ನೂ ಒಂದ್ ಫ್ರೆಂಡ್ ಮಾತ್ರ ಬಂದಿದ್ರೆ, ಮಿಕ್ಕಿದವರೆಲ್ಲೂ ಬರ್ತಾ ಇದಾರೆ ಆನ್ ದಿ ವೇ. ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಇವರೇ ವಂಶಿ ಅಂತ. ಅವರು ನವೀನ್ ಅಂತ. ಇವರು ನವೀನ್ ಅಂತ, ನಮ್ ಕ್ಲಾಸ್ಮೇಟ್. ಇವ್ರು ನೋಡಿ, ಆಲ್ವೇಸ್ ಸ್ಮೈಲಿಂಗ್ ಗರ್ಲ್. ಓಹೋ, ಸ್ನೇಹಾಲಿ ಎಷ್ಟು ವರ್ಷ ಆಯ್ತು? 10 years ಆಯ್ತು. 10 years ಆಯ್ತು. ನಾವು ಮೊದಲು ನಾವು ಸ್ವಾತಿ ಮ್ಯಾರೇಜ್ ಮೀಟ್ ಆಗಿದ್ವಿ. ಮತ್ತೆ ಅವನ ಹೆಸರು ನೋಡೋಣ. ನವೀನ್ ಅಲ್ಲಮ್ಮ, ಅವನ ಹೆಸರು ಮರ್ತೋಗಿದ್ಯಾ? ಮರ್ತೋಗ್ಬಿಟ್ಟಿದ್ದೀರಿ. ಹೆಸ್ರೇ ಮಾರ್ತಾಗ್ಬಿಟ್ಟು. ಮತ್ತೆ ಏನು ಪಾಪ ಪ್ರ್ಯಾಂಕ್ ಆಗ್ತಾ ಇದ್ದಾಳೆ. ಇಲ್ಲ ಏನೋ ಇತ್ತು. ಸೋ ಹ್ಯಾಪಿ. ನಾನು ಎಷ್ಟು ಯಾಕೆ ಲೇಟು? ಅದೆಲ್ಲ ಬಿಡು, ಇಲ್ಲ ಅದೆಲ್ಲ ಬಿಡು. ಮ್ಯಾರೇಜ್ ಇತ್ತಲ್ವಾ, ರೀಸನ್ ಇತ್ತು. ಲೇಟ್ ನೈಟ್ ಆಯ್ತಾ? ಲೇಟ್ 12 ಆಯ್ತು. ನಾನು ಮನೆಗೆ ಬಂದೆ. ನಾನು ಅನ್ಕೊಂಡೆ ನಿನ್ನ ಮೆಸೇಜ್ ನೋಡಿದೆ 12ಗೆ. ನಮ್ಮ ಮಮ್ಮಿ ಮಾರ್ನಿಂಗ್ ಎದುರಿಸ್ತಾ ಇದ್ದಾರೆ. ನಾವೇ ಹಾಯ್, ನಾವೆಲ್ಲ ಮೀಟ್ ಆಗಕ್ ಬಂದಿದೀವಿ 10 ಇಯರ್ಸ್ ಆದ್ಮೇಲೆ. ಆದ್ಮೇಲೆ ಮೀಟ್ ಆಗ್ತಿದೀವಿ. ಏನೋ ನಾನು ಈ ತರ ನೋಡ್ತಾ ಇದ್ದೀನಿ ಮೇಡಮ್. ಹಂಗಾರೆ ನಾವು ನೋಡಿ ನೋಡಿ ಎಷ್ಟ್ ದಿನ ಆದ್ಮೇಲೆ ಭುವನನ್ ಮೀಟ್ ಆಗ್ತಿದೀವಿ. ಸೇಮ್ ಹೈಟ್ ಹಂಗೆ ಇದ್ದಾಳೆ. ಹೈಟ್ ಸೇಮ್ ಹೈಟ್ ಇದ್ದಾಳೆ ಹಂಗೆ ನೋಡಿ. ನನ್ನ ಆಕ್ಚುಲಿ ಮಾಡಿದಾಗ ನಾನು ಮನೇಲಿದ್ದೆ. ಮತ್ತೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಬೇರೆ. ಅಟ್ಲೀಸ್ಟ್ ಬಂದಲ್ಲ ನಾವು, ಅದೆಲ್ಲ ಬಿಡು. ಮಾಡಿ ಬರೋಷ್ಟು ಲೇಟ್ ಆಯ್ತು. ಬಂದಲ್ಲ ಬಿಡು, 7:30 ಎಲ್ಲ ಕ್ಷಮೆ ಇದೆ. ಕುಕ್ ಮಾಡಿ ಸ್ವಲ್ಪ ತಿಂದು ನಾನು ಸ್ವಲ್ಪ ತಿನ್ಸಿ ನಾನು ಮಲಗಿದ 2:30 ಆಯ್ತು. ನೈಟ್ ಶಿಫ್ಟ್ ಅಲ್ವಾ, ನಿದ್ದೆ ಬರಲ್ಲ. ಅಯ್ಯೋ, ನೈಟ್ ಶಿಫ್ಟ್ ಮುಗಿಸ್ಕೊಂಡು
ಮುಗಿಸ್ಕೊಂಡು ಫ್ರೆಂಡ್ಸ್ ನ ಮೀಟ್ ಮಾಡೋಕ್ ಬಂದಿದ್ದೆ. ನಾನು ಮ್ಯಾರೇಜ್ ಮುಗಿಸ್ಕೊಂಡು ನೀನು ಸೂಪರ್. ನೀನು ಫಸ್ಟ್ ನಾವೆಲ್ಲ ವೇಸ್ಟ್. ನಾವು ರಾತ್ರಿ 10 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಆಯ್ತು ನನ್ನ ಮನೆ. ನಾನು ಅಷ್ಟೇ ಹಂಗೆ ಮಾಡಿದೆ. ನಡಿ ನೀವು ಹೋಗಿ ಫಸ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ಅಂತ ವಂಶಿ ಹೋಗ್ತಾ ಇರೋದು ಬರ್ತಿರೋದು. ಯಾರು ಇರ್ಲಿಲ್ಲ ನಾವು ಬಂದಾಗ. ನಾವೇ 1 2 3 ಮೆಂಬರ್ಸ್ ಇದ್ದೆ ಅಷ್ಟೇ. ಮಾಲ್ ಫಸ್ಟ್ ಟೈಮ್ ಬರ್ತಿದ್ಯಾ? ಒಂದು ಮೆಮೊರಿ ಬೇಡವಾ? ಅದೇ ಹಾಯ್, ಎಲ್ರು ಎಲ್ಲಿಗೆ ಹೋಗ್ತಾ ಇದೀವಿ? ತಿನ್ನಕ್ ಹೋಗ್ತಾ ಇದೀವಿ. ಮಾಡಿಲ್ಲ ಬ್ರೇಕ್ಫಾಸ್ಟ್, ಅದಕ್ಕೆ. ನೋಡಿ, ಇವರು ಬ್ರೇಕ್ಫಾಸ್ಟ್ ತಿನ್ನಲ್ವಂತೆ. ತುಂಬಾ ಡಯಟ್ ಫಾಲೋ ಮಾಡೋರು ಇವ್ರೆ. ನಮ್ ಗ್ಯಾಂಗ್ ಅಲ್ಲಿ ತುಂಬಾ ಡಯಟ್ ಮಾಡೋರು ಇವ್ರೆ. ನೋಡಿ, ಅವ್ರಿಗೆ ಬಾಡಿ ನೋಡ್ರೆ ಗೊತ್ತಾಗುತ್ತೆ. ನಾವೆಲ್ಲ ನೋ ಡಯಟ್. ಹೇಳು ಸೇಮ್. ಸಿಂಗಲ್ಸ್ ಅಲ್ವಾ? ಅಲ್ಲಿ ನೋಡು. ಹಲೋ ಪ್ರವೀಣ್. ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರ ಐಡಿನ್. ಇನ್ನ ನೀನ್ ನೈಟ್ ಇದೆಯೇನೆ? ಅದೇ ನೀನ್ ಐಡಿ ಹಾಕೊಂಡಿರೋದು. ಭುವನ ಕುಲ್ಲಿ. ಓಕೆ ಸೇಮ್ ಮಾಡ್ಕೊಂಡಿರೋದು ಭುವನ ಕುಲ್ಲಿ ಅಂತನಾ? ಬಂದಿದ್ಯಾ? ಆ ಹುಡುಗ ಮಾತ್ರ ನೋಡಿ ಗೈಸ್ ಹೆಂಗೆ. ಮಾಡಿದೆ. ಏನೋ ಸರ್ಪ್ರೈಸ್. ನಾನು ನನ್ನ ಫ್ರೆಂಡ್ಸ್ ಬರ್ತಾರಲ್ವಾ, ನಾನು ಹೆಂಗೆ ಸುಮ್ಮನೆ ಇರ್ತೀನಿ ಮೇಡಮ್. ಸಾರಿ ಇದು ಕನ್ನಡ ಬರ್ತಾ ಇಲ್ಲ ಕಣೆ. ಸೊ ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಇಟ್ಸ್ ಆಲ್ಮೋಸ್ಟ್ 10 years ಆಯ್ತಲ್ವಾ. ಸೊ something I have to bring for them, no? So from my side, this is to my besties. So yeah, this is for you. Thank you so much. Hope you love this. Yeah. ಅದಕ್ಕೆ ಇಲ್ಲ ಇದು ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡಿ, ಎಕ್ಸ್ಟೆಂಡ್ ನಿನ್ ಇವಾಗ ತಗೋ ಆಮೇಲೆ. ಯಾ ಸ್ನೇಹ, this is for you. ಥ್ಯಾಂಕ್ ಯು. Yeah, it's okay. ಯಾರು ಇಷ್ಟ ಆಯ್ತು? How is it? ನೈಸ್, ಥ್ಯಾಂಕ್ ಯು ಅಲಿಶಾ. ಇದು ನಮ್ಗೆ ಈ ತರ ಥಾಟ್ ಬಂದಿಲ್ಲ. Swati, I missed you. I bought this for you, Swati. You are missed. It's okay. What can I feel ಅನ್ಕೊಳ್ತೀನಿ. ಏ ಸೇಮ್ ಮ್ಯಾಚಿಂಗ್ ತಂದಿದ್ಯಾ ಪಲ್ಲಿ? ಹೌದಾ? ಹುಡುಗಿ ಅಂತ ನೋಡಿ, ಇವರೇ ವಂಶಿ ಅವ್ರ ಗರ್ಲ್ ಫ್ರೆಂಡ್. ಯಾರಾದ್ರೂ ನೋಡಿ ಕಸಿನ್ಸ್ ಜೊತೆ ಹೋಗಿದ್ದು. ವಂಶಿ ಗರ್ಲ್ ಫ್ರೆಂಡ್. ಥ್ಯಾಂಕ್ ಯು ಅಲಿಶಾ. ನೋಡಿ, ಅಲಿಶಾ ನಮ್ಗೆಲ್ಲ ಗಿಫ್ಟ್ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನೇ ಹಾಕ್ತೀನಿ. ಇದು ನೆಕ್ಸ್ಟ್ ಇವಾಗ 2026 ಅಲ್ಲ, ಮತ್ತೆ 2036 ಅಲ್ಲೂ ಹಾಕೋಬರ್ತೀವಿ ಇನ್ ಕೇಸ್ ಎಲ್ಲರೂ ನಿಯರ್ ಬೈ ಇದ್ರೆ. ಓಕೆ, 10 years ಕತೆಗಳು ಮಾತಾಡಿ ಫುಲ್ ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದೀವಿ. ಸರಿ, ಎನರ್ಜಿ ಬೇಕು ಅಂತ ಊಟ ಮಾಡೋಣ ಅನ್ಕೊಂಡ್ರಿ. ಹಂಗಂತ ಫುಡ್ ಕೋರ್ಟ್ ಬಂದ್ರೆ ಗೋ ಪಿಜ್ಜಾ ನೋಡಿದ್ರಿ. ಸರಿ, ಇವತ್ತು ಪಿಜ್ಜಾ ತಿನ್ನೋಣ ಅಂತ ಬಂದ್ರಿ. ನೀನೇನ್ ತಿಂತಾ ಇದೀಯಾ? ನಾನು ತಂದೂರಿ ಪಿಜ್ಜಾ ತಿಂತಾ ಇದ್ದೀನಿ. ಕಮ್ ಆನ್ ಗೈಸ್, ಹ್ಯಾವ್ ಇಟ್. ಅಷ್ಟೇ, ಎಲ್ಲ ಮಾಡ್ತಿದ್ದೀರಲ್ಲ. ವೆಲ್ಕಮ್. ಯಾಕೆ ಏನು ಸ್ಯಾಡ್? ಪಿಜ್ಜಾ ತಿನ್ನೋದಕ್ಕೆ ನಂಗೆ ಬೇಕಾದವರು ಬಂದಿಲ್ಲ ಅದಕ್ಕೆ. ಅಯ್ಯೋ, ಒಂದ್ 2 ನಿಮಿಷ ಅಲ್ಲಿ ಹತ್ತು ಬಿಟ್ಟು ಬಂದ್ಬಿಡು. ಆಮೇಲೆ ನಂಬರ್ 9 ಚೆಸ್. ಆಮೇಲೆ ಎಲ್ಲಾರ್ದು ಹಾಯ್. ಮಾಡಾಯ್ತು. ನಾನು ಬಿಡ್ತೀನಾ?
ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. Happy birthday, Padri. Thank you, thank you so much. In advance. Thank you. ಚೆನ್ನಾಗಿ ಕ್ಲಾಪ್ಸ್ ಮಾಡಬೇಕು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಹೆಲ್ತ್ ವೈಸ್ Health and wealth ಎಲ್ಲ ಎಲ್ಲ ಚೆನ್ನಾಗಿರ್ಲಿ. ಮುಂದಿನ ವರ್ಷ ಇನ್ನು ಜಾಸ್ತಿ ಪಾಪ್ಯುಲೇಷನ್ ಇದೆ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡು. ಓ ಆಫ್ಲೈನ್ ಅಲ್ಲೇ ಇದೆಯಾ? ಇನ್ನೂ ಇದೆ 5-6 ಇದೆ. 12 ಡಜನ್ ಬೇಕಲ್ಲ. ಮದರ್ ಇಂಡಿಯಾ. ಇರಿ ಸಾಕು. ಆಮೇಲೆ ಅವ್ನ ಕೈ ಕೊಡು. ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾಗಿರೋ ಟೈಮ್ಗೆ ಮಳೆ ಬಂದ್ಬಿಡ್ತು. ಯಾಕೋ ದೇವ್ರಿಗೂ ನಾವೆಲ್ಲ ಬಿಟ್ಟು ಹೋಗೋದು ಇಷ್ಟ ಇಲ್ವೇನೋ, ಅದಕ್ಕೆ ಮಳೆ ಬರ್ಸ್ಬಿಟ್ಟಿತ್ತು. ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್. ಗಿವಿಂಗ್ ಹರ್ ಸೆಂಡರ್. ಮತ್ತೆ ಯಾವಾಗ ಹೋಗೋಣ? ಮತ್ತೆ ಯಾವಾಗ? ನೀನು ಸ್ಪಾನ್ಸರ್ ಮಾಡಿದಾಗ ಮೀನ್ಸ್ ಪ್ಲಾನ್ ಮಾಡಿ. ನಾನು ಡೆಫಿನೆಟ್ ಟ್ರಿಪ್ ಪ್ಲಾನ್ ಹಾಕು. ಅದೇ ಇವಾಗ ನಾನು ಅಲಿಶಾ ಮಾಡ್ದಲ್ಲ, ನೀನು ಪ್ಲಾನ್ ಮಾಡೋದು ಅಂತ. ಆದ್ರೆ ಹಿಂಗ್ ಸೈಲೆಂಟ್ ಆಗಿರ್ಬಾರ್ದು, ಈ ಥರ ಸೈಲೆಂಟ್ ಆಗಿರ್ಬಾರ್ದು. ನೆಕ್ಸ್ಟ್ ಬೋರ್ ಆಗುತ್ತಲ್ಲ. ಆಗುತ್ತೆ. ಹುಷಾರ್ ಮಾ. ಬಾಯ್ ಮೆಸೇಜ್ ಹುಷಾರ್. ಮಾಡು, ಮೆಸೇಜ್ ನಂಬರ್ಗೆ ತಾನೆ ರೀಚ್ ಆದ್ಮೇಲೆ ಗ್ರೂಪಲ್ಲಿ ನಂಬರ್ ಇದೆ. ಮ್ಯಾಚ್ ಆಗಿದೆ ಅಂತ ಮೆಸೇಜ್ ಮಾಡಿ. ಅಲ್ಲ ಅದೇನು ಗರ್ಲ್ಸ್ ಡೇಟು ನಾವು ಗರ್ಲ್ಸಾ? ಏನೋ ಅವಾಗ್ಲೇ ಅಂದಲ್ಲ, ಇವಾಗೇನೋ ಚೇಂಜ್ ಆಗಿರ್ತೀಯ. ಆ ಕಡೆ ಹೋಗ್ಬಿಡು. ನಾವೆಲ್ಲಿಗೆ ಹೋಗೋಣ? ಯಾರು ನೀವು ಇಲ್ಲೇ ಹೋಗ್ತೀರಾ? ಎಲ್ಲಿ ಹೋಗ್ಬೇಕು ನಾವು? ಇನ್ನೆಲ್ಲಿಗೆ ಹೋಗ್ಬೇಕು? ಲಾಸ್ಟ್ ಮೀಟ್, ಲಾಸ್ಟ್ ವಿಡಿಯೋ, ಲಾಸ್ಟ್ ಫೋಟೋ. ಅಲ್ಲಿ ಬಾಯ್ ಬಾಯ್. ಹಾಯ್ ಮೀಟ್ ಆಗೋಣ, ಓಕೆನಾ? ನಾವು ಫಸ್ಟ್ ಮೀಟ್ ಆದಾಗ ಹೆಂಗಿತ್ತು, ಇವಾಗೆಲ್ಲ ಒಬ್ಬೊಬ್ಬರೇ. ಓಕೆ ಬಾಯ್. ಬಾಯ್ ಬಾಯ್. ಹುಷಾರು, ಮೆಸೇಜ್ ಮಾಡು. ಬೆಳಗ್ಗೆ ಎಷ್ಟು ಖುಷಿಯಾಗಿದ್ನೋ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿತ್ತು. ಬೆಳಗ್ಗೆಯಿಂದ ಸ್ಕೂಲ್ ಡೇಸ್ನ ನೆನಪುಗಳು, ಕತೆಗಳು, ಜಗಳಗಳು, ಸಂತೋಷ ಎಲ್ಲವನ್ನು ಶೇರ್ ಮಾಡ್ಕೊಂಡ್ರಿ. ಫುಲ್ ಮೆಮರೀಸ್ ಬ್ಯಾಕ್ ಬಂದಂಗೆ ಇತ್ತು. ಆ ದಿನಗಳು ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ಬಟ್ ಆ ಟೈಮಲ್ಲಿ ನಮಗೆ ಯಾವಾಗಪ್ಪ ಸ್ಕೂಲ್ ಮುಗಿಯುತ್ತೆ, ಯಾವಾಗಪ್ಪ ಈ ಹೋಮ್ ವರ್ಕ್ಸ್ ಎಕ್ಸಾಮ್ಸ್ ಎಲ್ಲ ತಪ್ಪೋಗುತ್ತೆ ಅಂದ್ಕೊಂಡ್ರಿ. ಬಟ್ ಈಗ ಆ ಡೇಸೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಮೇ ಬಿ ಒಂದೊಂದು ಟೈಮಲ್ಲಿ. ಸೊ ಲೈಫ್ ಅಂದರೆ ಹೀಗೆ ಅಲ್ವಾ, ಒಂದೊಂದು ಟೈಮಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗುತ್ತೆ. ಬಟ್ ಕೊನೆಯದಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ನೆನಪುಗಳು ಇಟ್ಕೊಂಡಿದ್ರೆ ಸಾಕು. ಯಾವುದೇ ಒಂದು ಈಗೋ ಮತ್ತು ಜಗಳ ಎಲ್ಲನೂ ಬಿಟ್ಟು, ಎಲ್ಲ ಒಂದೇ ಲೈಫು, ಮತ್ತೆ ಮತ್ತೆ ಬರೋದಿಲ್ಲ. ಏನೋ ಆ ಇಮ್ಮೆಚೂರಲ್ಲಿ ಏನೋ ಜಗಳಾಡಿರ್ತೀವಿ, ಬ್ಯಾಡಾಗಿ ಮಾತಾಡಿರ್ತೀವಿ, ಈಗೋ ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ಬಿಟ್ಟು ಖುಷಿಯಾಗಿರೋದೇ ಲೈಫು. ಹೀಗೆ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಮದುವೆ ಆಗಿ ಮಕ್ಕಳಾಗಿ ಅವ್ರ ಲೈಫ್ ಲೀಡ್ ಮಾಡ್ತಿದ್ದಾರೆ. ಬಟ್ ಅವ್ರಿಗಂತ ಒಂದು ಟೈಮ್ ಬೇಕೇ ಬೇಕಲ್ಲ. ಆ ಒಂದು ಟೈಮ್ಗೋಸ್ಕರ ಈ ಒನ್ ಡೇ ನಾವು ಟೈಮ್ ಕೊಟ್ಟು ಬಂದು ಸ್ಪೆಂಡ್ ಮಾಡಿದ್ರಿ. ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ಈ ದಿನ ಪೂರ್ತಿ ಖುಷಿಯಾಗಿದ್ರಿ. ಇದೇ ರೀತಿ ಆಗಾಗ ಆಗ್ಲಿ ಅಂತ ಕೋರ್ಕೊಂತಿದ್ದೀನಿ. ಇವತ್ತಿನ ದಿನ ಎಲ್ಲರೂ ಖುಷಿಯಾಗಿದ್ರಿ ಅಂತ ಅನ್ಕೊಂತಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಬಾಯ್.